ಅಲ್ಲ ಕಾಂತಿ, ನಿಮ್ಮ ಅಣ್ಣಗೆ ಯಾಕೆ ಬುದ್ಧಿಲ್ಲ? ಆ ಹುಡುಗಿನ ತಗೊಂಬಂದು ಇವ್ರಿಗೆ ಕೊಟ್ಟಿರೋದ? ಯಪ್ಪ ಇಲ್ಲೋಡು, ಬೋಲು ಒಳ್ಳೆಯವನಲ್ಲ ಅವನು. ಅವ್ನು ದೊಡ್ಡನೇ ಇದ್ದಾನೆ ಅವನು. ಯಪ್ಪ ಅವನಿಂದ ಸಣ್ಣನೂ ಸ್ವಲ್ಪ ಪರವಾಗಿಲ್ಲ, ದೊಡ್ಡನಂತೂ ಭಾಳ ಇದು. ಅಯ್ಯೋ ದುಡಿಮೆ ಇಲ್ಲ ಏನಿಲ್ಲ ಅಂತರ್ಗೆ ಏನು ತಗೊಂಬಂದು ಕೊಟ್ರು ನಿಮ್ಮ ಅಣ್ಣ ಇರು. ಹೆಂಗನ ಮಾಡ್ಕೊಂಬಿಡಿ ಸುಮ್ಕಿರಿ. ನಮ್ಗೆ ಯಾಕೆ? ನಮಗೇನು ಗೊತ್ತಿಲ್ಲ ಅಮ್ಮಂಗಿರ್ಬೇಕು, ಏನು ಗೊತ್ತೇ ಇಲ್ಲ ನಮಗೆ ಅದ್ರ ಬಗ್ಗೆ ಅಮ್ಮಂಗಿರ್ಬೇಕು. ಭಾಳ ಒಂಥರ ಇವಾಗ ಅವರು ಏನೋ ನಾವು ಇವ್ರು ಹೇಳ್ದಂಗೆ ಏನು ನಾವು ಕೇಳಬೇಕು ಅಮ್ಮಂಗೆ ಇದಾರೆ ನಮ್ಮ ಅಣ್ಣಯ್ಯ. ನಾವು ಹೇಳಕ್ಕೆ ಹೋದ್ರೆ ಅಯ್ಯೋ ನಾವು ಕೊಡೋದೇನಿ ಅಂತಾರೆ. ಇವಳು ನೋಡಿರಿ ನಮ್ಮ ಮ್ಯಾಗ್ಲ ಸಿಟ್ಟಿಗೆ ಇವಳು ನಾವು ಮದುವೆ ಮಾಡ್ಕೊಂಬಂದವಳೆ, ಅವರು ನನ್ನ ಮ್ಯಾಗ್ಲ ಸಿಟ್ಟಿಗೆ ಅವರು ಕೊಟ್ಟವ್ರೆ. ಸುಮ್ಮನಿರು. ಒಬ್ರ ಮ್ಯಾಗ್ಲ ಸಿಟ್ಟಿಗೆ ಮಾಡಿದ್ರೆ ಅದು ವ್ಯವಸ್ಥಿನ ಮಾಡ್ಯಾರು, ಅದು ವ್ಯವಸ್ಥಿನ ಇರುತ್ತೆ. ಒಬ್ರಿಗೆ ತೋರಿಸ್ಕೋಬೇಕು, ಒಬ್ರ ಮ್ಯಾಗ್ಲೂ ಸಿಟ್ಟಿಗೆ ಮಾಡಬೇಕು ಅಂತ ಮಾಡಿದ್ದು ಅದು ಏನು ಅದೇನು ಶಾಶ್ವತವಾಗಿರಲ್ಲ. ಸುಮ್ಮನೆ ನೋಡ್ಬೇಕು ಅಷ್ಟೇನಿ. ಅವಳೆಂತವಳು ಅಯ್ಯಪ್ಪ, ಅವಳು ಕ್ಯಾತೆ ಹೇಳಂದ್ರೆ ಕ್ಯಾತೆ ಇಲ್ಲ ಹುಡುಗಿ. ಅಯ್ಯಪ್ಪ ಅವ್ರಿಗೂ ಇವ್ರಿಗೂ ಫಸ್ಟ್ ಐತೆ. ಇಬ್ರಳ್ಗೂ ಸರಿಯಾಗುತ್ತೆ. ಸುಮ್ಕಿರು. ಯಾರು ಯಾತು ಮಾತಾಡೋದಲ್ಲ, ಇಬ್ರಳ್ಗೂ ಸರಿಯಾಗುತ್ತೆ. ನೋಡು ತಡಿ ನೋಡು ಮೈಂತಿ ಏನಂದಿರ್ಲಿ ಸೇವಂತಿ ಏನು ಮೈಂತಿ. ಅವ್ರಿಗೂ ಇವ್ರಿಗೂ ಹೆಂಗೆ ಅವಳು ನಮ್ಮ ಅತ್ಕೆಮ್ಮ ಬೋಲಿ ಇದನ್ನು ಮಾಡುತ್ತೆ. ಅಲ್ಲ ಮನೆ ಬಾಗ್ಲಕ್ಕೆ ಹೋದ್ರೂ ಮಾತಾಡ್ಸಲ್ಲ, ಎಷ್ಟು ಒಂಥರ ಜಂಬ ಪಡುತ್ತೆ. ಅದಕ್ಕೆ ನಾವು ಹೋಗಲ್ಲ. ಬಿಡು ಅವ್ರದ್ದೇನೇನು ನಾವೇನು ತಿಂದಿಲ್ಲ, ನಾವೇನು ಅವ್ರು ತಿಂಬಲ್ಲ, ಅವ್ರು ನಮ್ಮ ತಿಂಬಲ್ಲ. ಏನು ನಮ್ಮ ದೊಡ್ಡದಕ್ಕೆ ಹಂಗಲ್ಲ. ನಮ್ಮ ದೊಡ್ಡದಕ್ಕೆ ದೊಡ್ಡಣ್ಣ ಏನಂಗಲ್ಲ. ನಮ್ಮ ಅಣ್ಣನೂ ಒಳ್ಳೆಯನು. ಈ ಅಮ್ಮ ನಮ್ಮ ಶಾರದಕ್ಕೆ ಬೋಲಿ ಇದನ್ನು ಮಾಡುತ್ತೆ. ಇವಾಗ ಇತ್ತೀಚಿಗಂತ ನಮ್ಮ ಮೇಲೆ ಹಿಂಗೆ ಐತಿ. ಒಂದಿಷ್ಟು ಚೆನ್ನಾಗಾದ್ವಲ್ಲ, ಒಂದಿಷ್ಟು ನಾವು ಎಣ್ಣೆ ಮಿಲ್ಲೆಲ್ಲ ಮಾಡ್ಕೊಂಡು ಸ್ವಂತಕ್ಕೆಲ್ಲ ಚೆನ್ನಾಗಾದ್ವಲ್ಲ, ಅದಕ್ಕೆ ಒಟ್ಟೂರಿಗೆ ಮಾತಾಡುತ್ತೆ. ಒಟ್ಟೂರಿ ಇರೋರೆ ಮಾತಾಡೋದು, ಒಟ್ಟೂರಿ ಇಲ್ದಾರೆ ಯಾರು ಮಾತಾಡಲ್ಲ. ಬಿಡು ನಮ್ಗೆ ಯಾಕೆ, ಅವ್ರೇನೋ ಮಾಡ್ಕೊಂಡವ್ರೆ, ಅವ್ರು ಹೆಂಗೆ ಚೆನ್ನಾಗಿದ್ದಾರೆ, ಅವ್ರು ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತಾರೆ. ನಾನು ಅದಕ್ಕೆ ಇನ್ನೂ ಕೇಳೋಕೆ ಹೋಗಿರಲಿಲ್ಲ. ನಾನು ಇವತ್ತು ನಮ್ಮ ಅಣ್ಣನ ಮಗಳಿದ್ರೂ ಇಲ್ಲ ಅಮ್ಮಂಗಿದ್ದೆ. ಏನು ನಮ್ಮ ರಿಲೇಷನಾಗ ಯಾರೂ ಇಲ್ಲ, ಬೇರೆ ಕಡೆಗೆಲ್ಲ ತಂದು ಮದುವೆ ಮಾಡಬೇಕು ಅಂಬೋದು ಇದ್ದಿದ್ದು ನನಗೆ. ಆದರೆ ಬಿಡು, ಹೆಂಗೆ ದೇವ್ರ ದಯದಿಂದ ಒಳ್ಳೆ ಹುಡುಗಿ ಸಿಕ್ಕವಳೆ, ಹೆಂಗೆ ಚೆನ್ನಾಗೆ ನಮಗೂ ಅಡ್ಜಸ್ಟ್ ಆಗ್ತಾಳತ್ತ. ಒಳ್ಳೆ ಹುಡುಗಿ ಕಣಪ್ಪ, ಅಂತ ಹುಡುಗಿ ಸಿಗಕ್ಕೆ ನಾವು ಬಳ್ಳು ಪುಣ್ಯ ಮಾಡಿದ್ವಿ. ಒಳ್ಳೇದು 7 ಲಕ್ಷಮ್ಮ, ಒಳ್ಳೇದು. ಅಲ್ಲ ಅವ್ರಿಗೆ ಯಾಕೆ ಬುದ್ಧಿ ಇಲ್ಲ ಅಂತ ತಿನ್ಬಿಡು. ಅವ್ರಿಗೂ ಇವ್ರಿಗೂ ಸರಿಯಾಗಿ ಕಲ್ತೈತಿ. ಇಬ್ಬರಿಗೂ ಆಮೇಲೆ ಗೊತ್ತಾಗುತ್ತೆ. ಅಲ್ಲ ಇವಾಗ ತೋರಿಸಿರಂತೆ ಬೆಂಗಳೂರಾಗ ಏನೋ ಹೇಳಿದ್ರಂತೆ. ಅದೇ ಅವ್ರ ಫ್ರೆಂಡ್ ಮನೆಗೆ ಯಾರ ಮನೆಗೆ ಉಳ್ಕೊಂಡಿದ್ರಂತೆ ಕಣಪ್ಪ. ನೆನ್ನೆ ಸಹ ಇವತ್ತು ಇನ್ನೊಂದ್ಸತಿ ಅದೇನೋ ಚೆಕಪ್ ಮಾಡ್ತೀವಿ ಅಂತ ಹೇಳೋರಂತೆ. ಬರ್ರಿ ಅಂತೆಲ್ಲ ಇವತ್ತೆಲ್ಲ ರಿಪೋರ್ಟ್ ಎಲ್ಲ ಹೇಳಿ ಅದೆಲ್ಲ ಏನೇನು ಮಾತ್ರೆ ಬೇಕೆಲ್ಲ ತಗೊಂಬಂದು ಎಲ್ಲ ಕೊಡ್ತಾರೆ ಇವತ್ತು ಅಂತ ಹೇಳಿದ್ನಪ್ಪ. ಫೋನ್ ಮಾಡಿದ್ದ ಗೋಪಿ ಹಂಗಂತ ಹೇಳ್ದ. ಕರ್ಕೊಂಡು ಹೋಗಿದ್ದೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಪ್ಪ. ಪಾಪ ನಾವಾಗ್ದಲ್ಲಿ ಇನ್ಯಾರು ಆಗ್ತಾರ ಅವ್ರ ಅಮ್ಮಗೆ. ಅವ್ರ ಅಮ್ಮನ ಈಗ ಇವಳು ಕಾಯಿಲಾಳು ಅಂತಾಳೆ, ಈ ಸುನಂದಿ ಅಂಬಾಳು. ಅವಳಿಗಿನ್ನೆಂತ ಒತ್ತು ಬರುತ್ತೆ ಕಣಪ್ಪ. ತಡಿ ನೋಡ್ವಂತ ಒಬ್ರಿಗೆ ಅಂದಿದ್ದು ಆಡಿದ್ದು ಅದೇನೇನು ಶಾಶ್ವತವಾಗಿ ಅವ್ರಿಗೆ ಹಂಗೆ ಇರಲ್ಲ. ಹಿಂಗಿದ್ದಾರೆ ಹಿಂಗೆ ಆಗ್ತಾರೆ, ಹಂಗಿದ್ದಾರೆ ಹಿಂಗೆ ಆಗ್ತಾರೆ. ಅಯ್ಯಪ್ಪ ಎಷ್ಟನ ದೌಲತ್ ತೋರಿಸ್ಬಾರ್ದು. ದೇವ್ರು ಕೊಟ್ಟ ಕಾಲದಾಗೆ ಬಚ್ಚಿಕೊಂಡು ಉಣ್ಬೇಕು. ದೇವರು ಕೊಟ್ಟವನೇನ ಮೇಲೆ ಅದನ್ನು ನಾವು ಕಣ್ಣಿಗೆ ಒತ್ಕೊಂಡು ಬಚ್ಚಿಕೊಂಡು ಉಣ್ಬೇಕು. ದೇವ್ರು ನಮಗೆ ಕೊಟ್ಟಿರೋದನ್ನ ನಾವು ಬಚ್ಚಿಕೊಂಡು ಉಣ್ಬೇಕು. ನಾನು ಎಲ್ಲರಿಗೆ ತೋರಿಸಿದ್ದು ಏನು ಬರಂಗೈತಿ. ಅಯ್ಯೋ ಅದು ದೇವ್ರೆ. ಎಷ್ಟನ ಹಂಗೆ ಆಡಬಾರ್ದು ಹೇಳು ಯಾರೇ ಆಗಲಿ. ಸುಮ್ಕಿರ್ಬೇಕು. ಯಾಕತ್ತ ನಮ್ಗೇನು ಗೊತ್ತಿ ಒಟ್ಟಿನಲ್ಲಿ ಯಾತು ಮಾತಾಡೋಕೆ ಹೋಗ್ಬಿಡು. ಸುಮ್ಮನೆ ನಿನ್ನ ಜಗಳ ಪಗಳ ಮಾಡ್ಕೊಂಡು ಅಂಥದ್ದೆಲ್ಲ ಯಾತು ಮಾತಾಡೋಕೆ ಹೋಗ್ಬೇಡ. ಈಗ ಅವ್ರ ಅಪ್ಪ ಅಮ್ಮನೂ ಒಳ್ಳೆಯವ್ರಾಗ್ಯವ್ರೆ, ಅವರು ಬತ್ತಾರೆ. ಇವಾಗ ನಮ್ಮ ಲಕ್ಷ್ಮನೂ ಒಳ್ಳೆಯದು ಅಷ್ಟೇ. ನಮ್ಮ ಮನೆ ನಾವು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ನೀನು ಬೇರೆಯವ್ರ ಸುದ್ದಿ ಕಟ್ಕೊಂಡೆಲ್ಲ ಏನಾಗೋದು ಏನೈತಿ. ಈಗ ನಾವಂದ್ರೆ ಹೇಳೋಕೆ ಹೋದ್ರೂ ಕೇಳ್ತಿರ್ಲಿಲ್ಲ ಅವರು. ನಮ್ಮ ಮೇಲೆ ಸಿಟ್ಟಿಗೆ ಅವರು ಸಿಟ್ಟಾಗಾರ, ಇವರು ಸಿಟ್ಟಾಗಾರ. ಇವ್ರಿಗೂ ನಮ್ಮ ಮೇಲೆ ಸಿಟ್ಟೈತೆ, ಅವ್ರಿಗೂ ನಮ್ಮ ಮೇಲೆ ಸಿಟ್ಟೈತೆ. ಸರಿಯಾಗೋದು ಇವಾಗ ಸರಿಯಾಗೆ ಆಗೋದು. ಎಲ್ಲ ಅನ್ಭವಿಸ್ಕೊಂಡು ಮಾಡ್ಕೊಂಡು ಹೋಗಿದ್ರೆ ಸರಿಯಾಗಿ ಗೊತ್ತಾಗುತ್ತೆ. ಎಲ್ಲ ನಮ್ಮ ಮ್ಯಾಗ್ಲಿ ಸಿಟ್ಟಿಗೆ ಅವರು ಇವರು ಎಲ್ಲ ಸೇರಿ ಮಾಡ್ಕೊಂಡವ್ರೆ. ಅವ್ರಿಗೆ ಮನಸ್ಸಿನಾಗ ಪ್ರೀತಿಯಿಂದನ ಎಲ್ಲ ನಂಬಿಕೆ ಇಟ್ಟು ಕೊಡಬೇಕೇ ಹೊರ್ತು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಅವ್ರೇನು ವಿಚಾರಿಸ್ದಂಗೆ ಏನು ಮಾಡ್ದಂಗೆ ಅವ್ರು ಕೊಟ್ಟವ್ರೆ, ಇವ್ರೇನು ವಿಚಾರಿಸ್ದಂಗೆ ಇವ್ರು ಮದುವೆ ಮಾಡ್ಕೊಂಡವ್ರೆ ಅಂದರೆ ಇಬ್ಬರು ಅವ್ರವ್ರ ಪಾಡಿಗೆ ಅವ್ರು ಅನ್ಭವಿಸ್ಕೊಂತಾರೆ. ನಡಿಯಪ್ಪ ನಮ್ಗೆ ಯಾಕೆ ಬೇಕು. ಈಗ ಒಬ್ರು ಸುದ್ದಿ ಮಾತಾಡಿದ್ರೆ ನಮ್ಗೆ ಏನು ಬರಂಗೈತಿ. ನಾನು ಅಷ್ಟೇಪ್ಪ. ಈಗ ಬಂದ್ಲು ನನ್ನ ಮುಂದೆ ಹಂಗೇನೆ ಮಾತಾಡಿದ್ರು, ಮದುವೆ ಮಾಡ್ಕೊಂಬಂದೆ, ಅದು ಯಾರೇನು ಮಾಡ್ತಾರೆ ಮಾಡಲಿ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ಕೊಂಬಂದರು. ನನ್ನ ಪಾಡಿಗೆ ನಾನು ಸುಮ್ಮನೆ ಅದೇ ಇದು ಬಂದೆ. ಯಾಕೆ ಸುಮ್ಮನೆ ಅವ್ರ ಹತ್ರ ಮಾತು. ನನಗೇನಾದರೂ ಅದರಿಂದ ಕೆಲಸ ಆಗಂಗಿದ್ರೆ ಮಾತಾಡಬೇಕು. ಈಗ ನಾವೇನು ಅವ್ರಿಗೆ ಕೊಡೋಂಗಿಲ್ಲ ಮಾಡಂಗಿಲ್ಲ, ನಾವೇನು ಅವ್ರಿಗೆ ಹೇಳಂಗಿಲ್ಲ ಏನಿಲ್ಲ. ನಾವು ಯಾಕೆ ಹೇಳಬೇಕು. ಅದಕ್ಕೆ ನಾನೀಗ ಒಬ್ರು ಸುದ್ದಿ ಮಾತಾಡೋದ್ರಿಂದ ಏನು ಬರಂಗೈತೆ ನಮಗೆ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಬಂದುಬಿಟ್ಟೆ. ಏನಾನ ಆಗಲಿ ಸುಮ್ಮನೆ ಯಾಕೆ ಮಾತಾಡಿ ಏನಾಗಂಗೆ ಏನೈತೆ. ಈಗ ನಾವು ಅವ್ರಿಗೇನಾನ ಕೊಡಂಗಿದ್ರೆ ಮಾತಾಡಬೇಕು, ಅವ್ರಿಗೇನಾನ ನಾವು ಅನುಕೂಲ ಮಾಡಂಗಿದ್ರೆ ಮಾತಾಡಬೇಕು. ನಾವೇನಕ್ಕೆ ಮಾತಾಡ್ಬೇಕು ಹೇಳು. ನಾವು ಅವರು ಮಾತಾಡ್ಸಲ್ಲ, ನಮ್ಗೆ ಅವ್ರಿಗೂ ಆಗೋದೇ ಇಲ್ಲ ಅಂದಮೇಲೆ ನಾವು ಮಾತಾಡೋದಿಲ್ಲ. ಸುಮ್ಮನೆ ಡೊಳಕ್ಕೆ ಬರ್ತೀನಿ ನಾನು. ಸುಮ್ಮನೆ ಅದಕ್ಕೆ ಅದೇ ಎದ್ದು ಬಂದೆ, ಅವ್ರು ಏನನ್ನ ಮಾತಾಡ್ಕೊಂಬ್ಲಿ ಅಂತ. ಅಷ್ಟೇ ಸೇವಂತಿ, ದೃಷ್ಟನ್ ಕಂಡ್ರೆ ದೂರ ಇರ್ಬೇಕು. ಬಾ ಊಟಕ್ಕೆ ಇಡ್ಬಾ, ಊಟ ಮಾಡ್ಕೊಂಡು ನಾನು ಹೋಗ್ತೀನಿ.
ಅದೇ ಮತ್ತೆ ನಮ್ಮ ಕೆಲಸ ನಾವು ಒಬ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಯಾವುದೂ ಇರಲ್ಲ. ಕಾಯಕವೇ ಕೈಲಾಸ ಅಂತ ಯಾಕೆ ಹೇಳೈತೆ. ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು ಅಂತ. ನಾವು ಕೆಲಸ ಮಾಡೋದೇ ನಮ್ಮ ದೇವರು. ನಡಿಯಪ್ಪ. ಒಬ್ರ ಬಗ್ಗೆ ಮಾತಾಡಿ ಒಬ್ರನ್ನ ಆಡ್ಕೊಂಬೋದು ಅಂಬೋದ್ರಿಂದ ಏನೂ ಲಾಭ ಇಲ್ಲ, ಏನೂ ಲಾಭ ಇಲ್ಲ. ನಮ್ಮ ಸುಮ್ಮನೆ ನಮ್ಮ ಪಾಪಕ್ಕೆ ನಾವು ಬೀಳ್ತೀವಿ ಅಷ್ಟೇ. ಪಾಪಕ್ಕೆ ಬಿದ್ದು ನಮ್ಮ ಕರ್ಮ ಸುತ್ಕೊಂಬತ್ತೆ ಅಷ್ಟೇ. ಹ್ಞೂ ಮತ್ತೆ ಏನು ಬರಂಗೈತಿ, ಏನು ಬರಂಗಿಲ್ಲ. ಅವ್ರದ್ದು ಏನು ಹೋಗಂಗಿಲ್ಲ, ನಮ್ಮದು ಏನು ಹೋಗಂಗಿಲ್ಲ. ಇಲ್ಲದ್ದು ಹೋಗಲ್ಲ, ಇರೋದು ಬರಲ್ಲ. ಏನಕ್ಕೆ ಮಾತಾಡಬೇಕು? ಅವ್ರು ಏನೋ ಮಾತಾಡ್ತಾರೆ ಬಿಡು. ಅವ್ರೊಂದು ಕಂಪ್ಲೇಂಟ್ ಹಾಕ್ಲೈ. ಅಮ್ಮಿಲ್ಲ, ಅಮ್ಮ ಚೂಜಿ ಮಾಡಿಸ್ಕೊಂಬರಕ್ಕೆ ಹೋಗಳಪ್ಪೋ. ಆಯಿ ಆಗೈತೆ, ಆಯಿ ಅವಳ್ಬಾರ್ದು. ಸುಮ್ಮನೆ ಪುಚ್ಚಳಪ್ಪ, ಪುಚ್ಚ ಜಾಣಿ ಬಂದ್ರೆ ಪುಚ್ಚಳಮು, ಇಲ್ಲೇ ಪುಚ್ಚಳ್ಬೇಕಾ? ಯಾಕಮ್ಮ, ಯಾಕತ್ತೆ ನೆನೆಸ್ಕೊಂಡ್ಲ ರಮ್ಮಯ್ಯನ? ಹ್ಞೂ ನೆನೆಸ್ಕೊಂಡಾಳಮ್ಮ ವಿನು. ಅದಕ್ಕೇನೆ ಅಜ್ಜಿ ಅಮ್ಮ ಅಂತ ಇದ್ದಾಳೆ. ಅದಕ್ಕೆ ಅಮ್ಮ ಇಲ್ಲ ಕಣಮ್ಮ, ಸೂಜಿ ಮಾಡಿಸ್ಕೊಂಬರಕ್ಕೋ ಹೇಳಿ ಅಮ್ಮಗೆ ಆಯಿ ಆಗೈತೆ ಅಂತ ಹೇಳಿದ್ದೀನಿ. ಅಮ್ಮ ಬತ್ತಾಳೆ. ಸುಮ್ಮನಿರ್ಬೇಕು, ಜಾಣಿ ಆಗ್ಬೇಕು ಅಮ್ಮ ನೀನು. ಅಳ್ಬಾರ್ದು, ಜಾಣಿ ಆಗ್ಬೇಕಂಗ. ಅಳ್ಬಾರ್ದು, ಜಾಣಿ ಗುಂಡಿ ಆಗಬೇಕು. ಅವಳು ಅಮ್ಮ ನೆನೆಸ್ಕೇ ಬಿಟ್ಟವಳಿ. ಅಮ್ಮ ಸೂಜಿ ಮಾಡಿಸ್ಕೊಂಬರಕ್ಕೆ ಹೋಗುತ್ತಪ್ಪು ಆಯಾ ಅಮ್ಮಗೆ. ಆಯಿ ಆಗೈತೆ ಬಂಗಾರ, ಆಯಿ ಆಗೈತಪ್ಪ, ಇಲ್ಲೇ ಇರ್ಬೇಕಂಗ. ನೆನೆಸ್ಕೊಂಡಿಲ್ಲ ಅಂದ್ರೆ ಸುಮ್ಮನೆ ಆಡ್ತಾಳೆ ಕಣತ್ತೆ. ಹಾಲು ಕುಡಿಯೋದು ನೆನೆಸ್ಕೊಂಡಾಗ್ಲೇನೆ. ಯಪ್ಪ, ಮಕ್ಳಿಗೆ ಹಾಲು ಬಿಡಿಸೋದು ಭಾಳ ಕಷ್ಟ. ಹ್ಞೂ ಮತ್ತೆ ಭಾಳ ಕಷ್ಟ ಅಮ್ಮ. ಅಯ್ಯೋ ಭಾಳ ಅವಳಿಗೂ ಹಂಗೆ ಭಾಳ ನೋವು. ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ ಹೇಳ್ತಿದ್ಲು. ಅದಕ್ಕೆ ಅಮ್ಮ ಕರ್ಕೊಂಡು ಹೋಗ್ತೀನಿ ಅಂದ್ಲು. ಅಮ್ಮ ಸುಮ್ಮನೆ ಒಂದು ವಾರ 15 ದಿನ ಇಲ್ಲಿರಲಿ, ನೀನು ಇತ್ಲಾಗ ಬರಲೇ ಬೇಡ, ನಿಂತ ಅವ್ರ ಮನೆ ಕಡೆಗೆ ನಾವೆಲ್ಲ ಅಲ್ಲಿ ಇಕ್ಕೊಂಡು ಸಾಕ್ಯಂತೀವಿ ಒಂದು 2 ದಿನ ಅಂತ ಹೇಳಿದ್ದೀನಿ. ಅಯ್ಯೋ ಅವ್ರ ತಾತ ಅವ್ರಪ್ಪ ಅಂತೂ ಅಮ್ಮನಿಗೆ ಕಳಿಸಿದ್ಯಾ ಅಂತ ಅವ್ರ ತಾತ ಅಂತೂ ಅದಕ್ಕೆ ಸುಮ್ಕಿರಿ ಒಂದು 2 ದಿನ. ನೀವು ಯಾರು ಇತ್ಲ ಬರಬೇಡ್ರಿ, ಅವ್ಳು ಮರಿತಾಳೆ, ಹಾಲು ಕುಡಿಯೋದು ಅವ್ಳು ಮರಿಬೇಕು ಅಂತ ನಾನು. ಸುಮ್ಮನೆ ಇದ್ದಾಳ ನೀನು ಅಮ್ಮಣಿ ಅಗಳಮ್ಮ. ಅಲ್ಲಿ ಇವಾಗ ನೆನೆಸ್ಕೊಂಡಾಳ ಅವ್ರ ಅಮ್ಮಯ್ಯನ. ಅಮ್ಮ ಅಂತಾಳೆ. ಅತ್ತೆ ಏನಾನ ಕೊಡತ್ತೆ. ಅವಳಂಗೆ ನೆನೆಸ್ಕೊಂಡಾಗ ಏನಾನ ಕೊಟ್ಟರೆ ಸುಮ್ಮನೆ ಆಗ್ತಾಳೆ. ಅಯ್ಯೋ ಯಪ್ಪ, ಭಾಳ ಕಷ್ಟ ಕಣಮ್ಮ. ಏಮು ಮಕ್ಳಿಗೆ ಹಾಲು ಬಿಡಿಸೋದು ಭಾಳ ಕಷ್ಟ. ಮತ್ತೆ ಯಪ್ಪ, ಇವಾಗಿನ ಕಾಲದಾಗಂತೂ ಭಾಳ ಕಷ್ಟ. ಮೊದ್ಲಿನ ಬಿಟ್ಟು ಹೊಲ್ತಕ್ಕೆ ಹೋಗಾರ, ಈಗ ಎಲ್ಗೂ ಬಿಟ್ಟು ಹೋಗಲ್ಲ. ಅಯ್ಯೋ ಕೆಲ್ಸಕ್ಕೆ ಹೋಗಾರಾದ್ರೆ ಬಿಟ್ಟು ಹೋಗ್ತಾರೆ. ಮನೆಯಾಗಿರಾದ್ರೆ ಯಾವಾಗಲೂ ನೋಡ್ಕೊಂತಾರಲ್ಲ. ಪಾಪ ಭಾಳ ಕಷ್ಟ. ಸಣ್ಣ ಹುಡುಗರಿಗೆ ಪಾಪ ರಾತ್ರಿ ಎಲ್ಲ ಹತ್ತಿದ್ದೆ ಕಣಮ್ಮ. ರಾತ್ರಿ ಎಲ್ಲ ಹತ್ತಿದ್ದೆ. ಹೆಂಗ ಬಿಡು. ಇನ್ನೊಂದು 2 ದಿನ ಒಂದು ವಾರವಾಗ್ಬಿಟ್ರೆ ಮರ್ತು ಬಿಡ್ತಾಳೆ. ಆಮೇಲೆ ಏನು ಸಮಸ್ಯೆ ಇರಲ್ಲ. ಮಾಮಗೆ ಪಾನಿಪುರಿ ಥರ ಕೇಳೋಣ. ಮಾಮಗೆ ಯಾತನ ತಾಂಬರ್ಮಮ್ಮ ಅಂತ 7 ಮಂದಿ ಸುಮ್ಕಿರ್ ಫೋನ್ ಮಾಡೋಣ ಮಾಮಗೆ. ಮಾಮ ಯಾತ ತಾಂಬರುತ್ತೆ, ಯಾತನ ತಗೊಂಬಂದು ಕೊಡ್ರಿ ಕೇಳ್ದಂಗೆ. ಅಯ್ಯೋ ಅವ್ರ ಮಾಮಂತೂ ನೆನ್ನೆ ಅವಳು ಕರ್ಕೊಂಬಂದು ನಮ್ಮ ಶಿವಾನಿ ಬಿಟ್ಟೋದಾಗಿಂದನು ಹೋಗಿ ಎಷ್ಟೊಂದು ತಗೊಂಬಂದು ಇಟ್ಕೊತ್ತೆ. ಐಟಮ್ ಎಲ್ಲನ ಭಾಳ ತಗೊಂಬಂದಿತ್ತವ್ರ ಮಾಮ. ಕೋಡ್ಬಳೆ ಅಂತೆ, ಚಕ್ಲಿ ಅಂತೆ, ಡೈರಿ ಮಿಲ್ಕ್ ಅಂತೆ, ಯಾವ್ದಾವ ಚಾಕ್ಲೇಟು ಎಲ್ಲ ತಗೊಂಬಂದಿತ್ತು. ಬಿಟ್ಟೋಗ್ತೀನಿ ಇಲ್ಲೇನೆ ಹಾಲು ಬಿಡ್ಸೋಕ್ಕೆ ಅಂತೇಳಿ ನಮ್ಮ ಶಿವಾನಿ ಹೇಳ್ದಾಗಿಂದ ಯೋಟೊಂದು ಬ್ರೆಡ್, ಬಿಸ್ಕತ್ತು, ಖಾರ ಎಲ್ಲ ತಗೊಂಬಂತು. ಚೆನ್ನಾಗಿ ನೋಡ್ಕೊಂತಾನ ಮಾಮ. ಅವ್ರ ಮಾಮ ಹಂಗೇನೆ ಸಸ್ಯನ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಪ್ರದಿ ಚೆನ್ನಾಗಿ ನೋಡ್ಕೊಂತಾನೆ ನಮ್ಮ ಅಮ್ಮನಿನ. ಆಗ್ಲೆಲ್ಲ ಫೋನ್ ಮಾಡ್ತಾನೆ. ಅಮ್ಮ ಇವಾಗ ಫೋನ್ ಮಾಡಿದ್ದ ನಿಂದಕ್ಕೆ ಏನು ಮಾಡ್ತಾ ಇದ್ದಾಳಮ್ಮ ಅಮ್ಮಣ್ಣಿ? ಸುಮ್ಮನೆ ಇದ್ದಾಳೆ ಅಂತ. ಸುಮ್ಕೆ ಇದ್ದಾಳಪ್ಪ, ಸುಮ್ಮನೆ ಒಂದು ವಾರ 15 ದಿನ ಇರಲಿ ಅಂತ ಹೇಳಿದ್ದೀನಿ. ಅವ್ರ ಅಮ್ಮ ಎಂತೂ ಬಿಡತ್ತೆ, ಆಗ್ಲೆಲ್ಲ ಮಾಡ್ತಾಳೆ. ಅಮ್ಮ ನೋಡ್ತೀನಿ ಕಣಮ್ಮ. ಅಮ್ಮಣಿ ಬರಬೇಡ ಸುಮ್ಕೆ, ಇಲ್ಲಿ ನೋಡಿರ ಅವಳು ಆಗ್ಲೆಲ್ಲನ ಹಾಲು ಕುಡಿಯೋದನ್ನೇ ನಿಶ್ಕೆಂಬ್ತಾಳೆ, ಅಂಬ್ಲಿಸ್ಕೆಂಬ್ತಾಳೆ ಅಂತ ನಾನು. ಅದಕ್ಕೆ ಸುಮ್ಮನೆ ಅಮ್ಮ ನೀನೇನು ಬರಬೇಡ ಅಂತ ಹೇಳಿದ್ದೀನಿ. ಏನು ಅವ್ರ ಅಮ್ಮ ಏನೋ ಹಿಂಗೆ. ಅವ್ರ ಮನೆಯಾಗ್ಲಾರಂತೂ ತಾರಾಡ್ತಾರೆ ಅವ್ರ ಅಜ್ಜಿ ಅವರೆಲ್ಲ. ನೀವು ಯಾರು ಬರಬೇಡ್ರಿ, ಒಂದು 2 ದಿನ ಸುಮ್ಮನೆ ಇರಿ, ಅವಳು ಮತ್ತಕನ ಅಂತ ನಾನು. ಅದಕ್ಕೆ ಒಂದು 15 ದಿನ ಇರಲಿ, ಒಂದು ವಾರ 15 ದಿನ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ನಾನೆಲ್ಲ ಒಂದು 15 ದಿನ ನೋಡ್ಕೊಂತೀನಿ ಅಮ್ಮನಿನ. ಕೆಲ್ಸಕ್ಕೆ ಹೋಗಿ ಬರತಕ್ಕ ಮನೆ ಕೆಮ್ತಾಳೆ ಕಾಣತ್ತೆ. ಅವಳದೇನು ಕಾಟಿಲ್ಲ. ಉಣ್ಣಿಸ್ಬಿಟ್ರೆ ಎದ್ದಾಗ ಒಂದು ಸ್ವಲ್ಪ ಉಣ್ಣಿಸ್ಬಿಟ್ರೆ ಸ್ವಲ್ಪ ತಾಡಿಸ್ತೀನಿ. ಎದ್ದೇಟ್ಗೆ ಸ್ವಲ್ಪ ಹೊತ್ತಿಗೆ ಅವತ್ತು ಬರುತ್ತೆ, ಒಂದು ಅರ್ಧ ಗಂಟೆ 1 ಗಂಟೆ ಆಡಿಸೋ ಅಷ್ಟೊತ್ತಿಗೆ ನಾನು ಹಂಗೆ ಏನಾದರೂ ಬ್ಲೌಸ್ಗಳು ಹೊಲಿಯವಿದ್ರೆ ಹೊಲಿತೀನಿ. ಅಮ್ಮ ಎದ್ದು ಬಿಡ್ತಾಳೆ. 11 ಗಂಟೆ ಮನುಷ್ಯರು 3 ಗಂಟೆ ತಕ್ಕ ಮನೆ ಕೆಮ್ತಾಳೆ ಅಷ್ಟೊತ್ತಿಗೆ ನಾನೊಂದು 2 ಬ್ಲೌಸ್ ಹೊಲ್ದಿರ್ತೀನಿ. ಆಮೇಲೆ 1 ಗಂಟೆ ಆಡಿಸ್ತೀನಿ. 4 ಗಂಟೆ ತಕ್ಕನ. ಆಮೇಲೆ ಏನಿಲ್ಲ, ಮತ್ತೆ ಬರುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡೆಲ್ಲ. ಅಲ್ಲಿ ಬೇಗ ಆದರೆ ಹೋಟ್ಲ ಕೆಲಸ ಬೇಗ ಬಂದುಬಿಡುತ್ತೆ. ಮತ್ತೆ ಇದೇನಂತ ರಿಸ್ಕ್ ಇರಲ್ಲ, ಕೆಲಸ ಆರಾಮ ಬಂದುಬಿಡುತ್ತೆ ಬೇಗ. ಹೋಗೋದು, ಪಾತ್ರೆ ಪಡೆದು ಎಲ್ಲ ತೊಳೆಯೋದು, ಅಲ್ಲೆಲ್ಲ ಒಂದು ಇಟ್ಕಾಸ ಹಿಂಗಂಬೋದು ವಯಸ್ಸೋದು ಬರೋದೇ. ಹೆಂಗ ಸಾಕು, ಒಳ್ಳೆ ಕೆಲಸ ಸಿಕ್ಕೈತಿ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗತ್ತ ಕೆಲಸ ಚೆನ್ನಾಗಿರೋ ಸಿಕ್ಕಿದ್ರೆ ಯಾವುದಿರಲ್ಲತ್ತ. ಮತ್ತು ಕೆಲಸ ಚೆನ್ನಾಗಿರೋ ಸಿಗಬೇಕು. ಕೆಲಸ ಚೆನ್ನಾಗಿರೋ ಸಿಕ್ಕಿದ್ರೆ ಹೆಂಗೆ ಬೇಕಾದ್ರೆ ಒಂಥರ ಕಿರಿಕಿರಬಾರ್ದು ಕೆಲಸದ ಹತ್ರ. ಒಟ್ಟಿನಲ್ಲಿ ಚೆನ್ನಾಗೇ ಒಳ್ಳೆ ಕೆಲಸ ಸಿಕ್ಕೈತೆ ನಮ್ಮ ಅತ್ತಿಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶಿವಾನಿ ಮಗಳನ್ನ ಕರ್ಕೊಂಬಂದು ಬಿಟ್ಟು ಹೋಗಿದ್ದಾರೆ ಇಲ್ಲಿ ಹಾಲು ಬಿಡ್ಸಕ್ಕಂತೇಳಿ. ಒಂದು ವಾರ 15 ದಿವಸ ಇಟ್ಕೊಂಬನ ಇಲ್ಲೇನೆ ಅಂತ.
ಹ್ಞೂ ಒಂದು ವಾರ ನೋಡ್ಕೊಂಬನ ಅಂತ ಅವ್ರು ಹೆಂಗೆ ಕಳಿಸ್ರಿ ಅಂತಾರೆ ಅವ್ರ ಮನೆಗೆ ಬಿಟ್ಟಿರಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.